ಹಾಯ್ ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಸೊ ಇವತ್ತಿನ ನಾವು ಇನ್ನು ಉಳಿದಿರುವಂತಹ ಕಂಟಿನ್ಯೂಟಿ ಇರುವಂತಹ ಪ್ರಾಬ್ಲಮ್ಸ್ ಮಾಡೋಣ. ಸೊ ಅದರಲ್ಲಿ ಮೊದಲನೇದಾಗಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಒನ್ ಬಿ ಎಕ್ಸ್ ಪ್ಲಸ್ ತ್ರೀ ಕೊಟ್ಟಿದ್ದಾರೆ. ನಾನು ನೆನ್ನೆ ಹೇಳಿದ್ದೀನಿ ಯಾವುದಕ್ಕೆ ನಾವು ಎಲ್ ಎಚ್ ಎಲ್ ಯೂಸ್ ಮಾಡಬೇಕು ಮತ್ತೆ ಆರ್ ಎಚ್ ಎಲ್ ಯೂಸ್ ಮಾಡಬೇಕು ಅಂತ ಗೊತ್ತಾಗೋದೆ ಈ ಎರಡು ಫಂಕ್ಷನ್ಸ್ ಇಂದ. ಸೊ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಅಂತ ಕೊಟ್ಟಿದ್ದಾರೆ. ಈಗ ನಾನು ನೆನ್ನೆ ಹೇಳಿದೆ ಏನಪ್ಪಾ ಅಂತಂದ್ರೆ ಫಸ್ಟ್ ಆಫ್ ಆಲ್ ನಾವೇನ್ ಬರೀಬೇಕು ಅಂತಂದ್ರೆ ಸೊ ಸಿನ್ಸ್ ದ ಫಂಕ್ಷನ್ ಇಸ್ ಕಂಟಿನ್ಯೂಸ್, ಯಾವಾಗ್ಲೂ ಅಷ್ಟೇ ಸೊಲ್ಯೂಷನ್ ಮಾಡ್ಬೇಕಾದ್ರೆ so since the function is already continuous, since f of x is continuous, f of x ನ ಕಂಟಿನ್ಯೂಸ್ ಆಲ್ರೆಡಿ ಕೊಟ್ಟಿರೋದ್ರಿಂದ ಏನಾಗಬೇಕು, ಎಲ್ ಎಚ್ ಎಲ್ ಮಸ್ಟ್ ಬಿ ಈಕ್ವಲ್ ಟು ಆರ್ ಎಚ್ ಎಲ್ ಆಗಿರುತ್ತೆ. ಎಲ್ ಎಚ್ ಎಲ್ ಗೆ ಲಿಮಿಟ್ ಎಕ್ಸ್ ಟೆನ್ಸ್ ಟು, ಸೊ ಇಲ್ಲಿರುವಂತಹ ವ್ಯಾಲ್ಯೂ 3 minus of f of x must be equal to limit x tends to 3 plus of f of x. That is equal to what? f of 3. ಈ ಮೂರು ಕಂಡೀಷನ್ಸ್ ನಾವು ಯೂಸ್ ಮಾಡಬೇಕಾಗುತ್ತೆ. ಈಗ ಎಲ್ ಎಚ್ ಎಲ್ ಅಲ್ಲಿ ಹೋಗೋಣ. ಸೊ ವಾಟ್ ಇಸ್ ಎಲ್ ಎಚ್ ಎಲ್ ಇಯರ್? ಎಕ್ಸ್ ಟೆನ್ಸ್ ಟು 3 ಮೈನಸ್, ಎಕ್ಸ್ ಟೆನ್ಸ್ ಟು 3 ಮೈನಸ್ ಗೆ ಯಾವ ಫಂಕ್ಷನ್ ಯೂಸ್ ಮಾಡಬೇಕು? ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಇರುವಂತಹ 3 ಫಂಕ್ಷನ್ ಯೂಸ್ ಮಾಡೋಣ. ಅದಕ್ಕೆ ಲಿಮಿಟ್ x tends 3 minus LHL ಗೆ ax plus 1 is equal to limit x tends to 3 plus RHL ಗೆ so bx plus 3 ಯೂಸ್ ಮಾಡೋಣ. ಸೊ ವಿಚ್ ಇಂಪ್ಲೈಸ್ ದಟ್, ಇಲ್ಲಿ ನೆನ್ಪಿಟ್ಕೊಳ್ಳಿ ಅವ್ರು ಕೇಳಿರೋದು ಬರೀ ಎ ಮತ್ತೆ ಬಿ ಇರುವ ರಿಲೇಷನ್ ಮಾತ್ರ ಬೇಕಾಗಿರೋದು. ಈಗ ಎಕ್ಸ್ ಜಾಗದಲ್ಲಿ 3 ಹಾಕ್ತೀನಿ, ಏನಾಗುತ್ತೆ ಎ ಇಂಟು 3 ಪ್ಲಸ್ 1 ಇಸ್ ಈಕ್ವಲ್ ಟು ಬಿ ಇಂಟು 3 plus 3. So which implies that 3a plus 1 is equal to 3b plus 3 ಆಗುತ್ತೆ. Which implies that, so ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ನಮಗೆ ಬೇಕಾಗಿರುವಂತಹ ವ್ಯಾಲ್ಯೂ ಇನ್ನೇನಿದೆ ಅಂತೇಳಿ. ಸೊ 3a ಬಿ ನ ಈ ಕಡೆ ತಗೊಂಡ್ರೆ ಮೈನಸ್ 3b ಆಗುತ್ತೆ. ಈ ಕಡೆ ಬಂದಾಗ 3 ಮೈನಸ್ 1 ಆಗುತ್ತೆ. ಇವೆರಡರಲ್ಲೂ ಕಾಮನ್ 3 ತಗೊಂಡ್ರೆ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಇಲ್ಲಿರುವಂತ 3 ಮೈನಸ್ 1 2 ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್, ವಿಚ್ ಇಂಪ್ಲೈಸ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು 2/3. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ರಿಲೇಷನ್. ಸೊ ಎ ಮತ್ತೆ ಬಿ ನಡುವಂತ ರಿಲೇಷನ್ ಅಪ್ಪ ಅಂದ್ರೆ ಅವುಗಳ ಸಬ್ಟ್ರಾಕ್ಷನ್ 2/3 ಗೆ ಈಕ್ವಲ್ ಆಗಿದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಹೋಗೋಣ. ಫೈಂಡ್ ದ ವ್ಯಾಲ್ಯೂ ಆಫ್ ಎ ಅಂಡ್ ಬಿ ಸಚ್ ದಟ್ ಕಂಟಿನ್ಯೂಯಸ್ ಫಂಕ್ಷನ್ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕು, ಇಲ್ಲಿ ನಮಗೆ ಎರಡು ವ್ಯಾಲ್ಯೂ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಒಂದು ಲೆಸ್ ದೆನ್ 2 ಕೂಡ ಇದೆ, ಅದೇ ರೀತಿಯಾಗಿ ನಮ್ಗೆ 10 ಕೂಡ ಕೊಟ್ಟಿದ್ದಾರೆ. ಕರೆಕ್ಟಾ? ಹಾಗಾದ್ರೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಎರಡು ವ್ಯಾಲ್ಯೂ ಕಂಡುಹಿಡಬೇಕಾಗುತ್ತೆ. ಫೈಂಡ್ ದ ವ್ಯಾಲ್ಯೂ ಆಫ್ ಎ ಅಂಡ್ ಬಿ ಕೇಳಿರೋದ್ರಿಂದ ಎರಡೂ ವ್ಯಾಲ್ಯೂ ನಾವು ಮಾಡ್ಬೇಕಾಗುತ್ತೆ. ಎರಡು ವ್ಯಾಲ್ಯೂ ಮಾಡ್ಬೇಕಂದ್ರೆ ಏನ್ ಮಾಡಬೇಕು? ಹಾಗಾದ್ರೆ ಫಂಕ್ಷನ್ ಸಿನ್ಸ್ ದ ಫಂಕ್ಷನ್ ಇಸ್ ಕಂಟಿನ್ಯೂಯಸ್ ಅಟ್ 2 ಆಲ್ಸೋ ಅಂಡ್ ಅಟ್ 10 ಆಲ್ಸೋ, ಅಲ್ಲಿಗೆ ಎರಡು ಈಕ್ವೇಶನ್ ಬರ್ಕೋಣ. ಸೊ ಸೊಲ್ಯೂಷನ್ ನೋಡ್ಕೊಳ್ಳಿ ಯಾವ ತರ ಅಂತೇಳಿ. ಸೊಲ್ಯೂಷನ್ ಗಿವನ್ ದಟ್ f of x is continuous at x is equal to 2 and x is equal to 10. ಅಂದ್ರೆ ಇಲ್ಲಿ 2 ಇರೋದನ್ನ ಅದನ್ನ ಕನ್ಸಿಡರ್ ಮಾಡ್ತಾ ಇದೀನಿ. ಸೊ 2 ಮತ್ತೆ 10 ವ್ಯಾಲ್ಯೂ ಹತ್ರ ಇದಾಗ್ತಿದೆ. ಯಾಕಂದ್ರೆ ಇಲ್ಲಿ ನೋಡಬಹುದು ನೀವು ವೇರಿಯಬಲ್ ಇಲ್ಲಿ ಎಕ್ಸ್ ಗ್ರೇಟರ್ ದನ್ 2 ಇದೆ, ಇಲ್ಲಿ ಎಕ್ಸ್ ಲೆಸ್ ದನ್ ಈಕ್ವಲ್ ಟು 2 ಇದೆ, ಎಕ್ಸ್ ಲೆಸ್ ದನ್ 10 ಇದೆ, ಎಕ್ಸ್ ಗ್ರೇಟರ್ ಈಕ್ವಲ್ ಟು 10 ಇದೆ. ಅಂದ್ರೆ ನಾವು ಎರಡಕ್ಕೂ ವೇರಿಯಬಲ್ ನ ಬರ್ಕೊಬಹುದು. ಸೊ ಇಫ್ ಇಟ್ಸ್ ಕಂಟಿನ್ಯೂಯಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಆದ್ರೆ ನಮ್ಗೆ ಅಗೇನ್ ಇದಕ್ಕೆ ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಆರ್ ಎಚ್ ಎಲ್ ಬರಬೇಕು. which implies that limit x tends to 2 minus of f of x is equal to limit x tends to 2 plus of same f of x ಬರ್ಕೋತೀನಿ. ಸೊ ಅದೇ ರೀತಿಯಾಗಿ ನೀವು ಇಲ್ಲೇ ಸ್ಪ್ಲಿಟ್ ಮಾಡ್ತೀರಾ ಅಂದ್ರೆ ಈವನ್ ಇಟ್ ಇಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 10 ಆಲ್ಸೋ, ಸೊ ಇಲ್ಲೂ ಕೂಡ ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಆರ್ ಎಚ್ ಎಲ್ ಆಗಬೇಕು. ದಟ್ ಈಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 10 at f of x is equal to limit x tends to 10, that is 10 minus and 10 plus of f of x ಅಂತ ಹೇಳ್ಬೋದು. ಸೊ which implies that, ಸೊ ಇಲ್ಲಿ f of x tends to 2 ಮೈನಸ್ ಇರೋದ್ರಿಂದ ನಾವು ಯಾವ್ದು ಕನ್ಸಿಡರ್ ಮಾಡಬೇಕು? x ಲೆಸ್ ದೆನ್ 2. ಸೊ ಹಾಗಾದ್ರೆ ಇದ್ರ ವ್ಯಾಲ್ಯೂ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಎಷ್ಟು ಅಂತ? 5 ಅಂತ ಕೊಟ್ಟಿದ್ದಾರೆ. x ಗ್ರೇಟರ್ ದೆನ್ 2 ಅಥವಾ ಹೆಂಗ್ ಕೊಟ್ಟಿದ್ದಾರೆ? ದೇ ಹ್ಯಾವ್ ಗಿವನ್ ದ ವ್ಯಾಲ್ಯೂ
ಎಕ್ಸ್ ಟೆನ್ಸ್ ಟು 2 ಪ್ಲಸ್ ಇದಕ್ಕೆ ಎಕ್ಸ್ ಗ್ರೇಟರ್ ದೆನ್ 2 ಅಂತ ಇರೋದ್ರಿಂದ ಈ ಎ ಎಕ್ಸ್ ಪ್ಲಸ್ ಬಿ ನ ಯೂಸ್ ಮಾಡೋಣ. ಓಕೆ, ಸೊ ಅಗೇನ್ ನೀವೀಗ 2 ಸಬ್ಸ್ಟಿಟ್ಯೂಟ್ ಮಾಡಿದ್ದೆ ಆದ್ರೆ 5 ಇಸ್ ಈಕ್ವಲ್ ಟು 2a ಪ್ಲಸ್ ಬಿ ಬರುತ್ತೆ. ಸೊ ದಿಸ್ ಇಸ್ ಈಕ್ವೇಶನ್ ನಂಬರ್ 1. ಅದೇ ರೀತಿ ಇದನ್ನ ಕಂಟಿನ್ಯೂ ಮಾಡೋಣ. ಎಲ್ ಎಚ್ ಅಲ್ಲಿ ಎಕ್ಸ್ ಲೆಸ್ ದೆನ್ 10 ಅಂತ ಕೊಟ್ಟಿರೋದು ಯಾವ ವ್ಯಾಲ್ಯೂ? ಎಕ್ಸ್ ಲೆಸ್ ದೆನ್ 10 ಇಸ್ ಎ ಎಕ್ಸ್ ಪ್ಲಸ್ ಬಿ ಆಗಿದೆ. ಸೊ ಅಗೇನ್ ಇಲ್ಲಿ ಲಿಮಿಟ್ ಎಕ್ಸ್ ಟೆನ್ಸ್ ಟು 10 ಮೈನಸ್ ಇರೋ ಜಾಗದಲ್ಲಿ ಇಲ್ಲಿ ಎ ಎಕ್ಸ್ ಪ್ಲಸ್ ಬಿ ಬರ್ಕೊಳ್ಬೇಕು. ಇನ್ನ ಅಟ್ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದೆನ್ 10 ಹತ್ರ ಆಲ್ರೆಡಿ ಕೊಟ್ಟಿದ್ದಾರೆ. ಎಷ್ಟು? 21 ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ರೈಟ್ ಡೌನ್ 21. ಹಾಗಾದ್ರೆ ವಿಚ್ ಇಂಪ್ಲೈಸ್ ದಟ್ ಇಟ್ ಈಸ್ 2a ಪ್ಲಸ್ ಬಿ ಇಸ್ ಈಕ್ವಲ್ ಟು 5 ಆದ್ರೆ ಇಲ್ಲಿ 10a ಪ್ಲಸ್ ಬಿ ಇಸ್ ಈಕ್ವಲ್ ಟು 21. ಸೊ ನೌ ವಾಟ್ ಯು ಕ್ಯಾನ್ ರೈಟ್ 10a ಪ್ಲಸ್ ಬಿ ಇಸ್ ಈಕ್ವಲ್ ಟು 21. ಸೊ ಈ ಎರಡು ಈಕ್ವೇಶನ್ ಸಾಲ್ವ್ ಮಾಡೋಣ. ಸೊ ಆನ್ ಸಬ್ಟ್ರಾಕ್ಟಿಂಗ್ ದೀಸ್ ಟು 2a ಮೈನಸ್ 10a ದಟ್ ಇಸ್ ಮೈನಸ್ 8a ಬರುತ್ತೆ. ಬಿ ಕ್ಯಾನ್ಸಲ್ ಆಗುತ್ತೆ. ಸೊ 5 ಮೈನಸ್ 21 ಅಂತಂದ್ರೆ ಯು ವಿಲ್ ಗೆಟ್ ದಟ್ ವ್ಯಾಲ್ಯೂ. ಸೊ ಮೈನಸ್ 16 ಬರ್ತಾ ಇದೆ. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಎ ಇಸ್ ಈಕ್ವಲ್ ಟು 16 ಡಿವೈಡೆಡ್ ಬೈ 8 ಒನ್ಸ್ 8 ಟೂಸ್, ವಿಚ್ ಇಂಪ್ಲೈಸ್ ದಟ್ ನಮಗೆ ಬರ್ತಾ ಇರೋಂಥ ವ್ಯಾಲ್ಯೂ ಎ ಇಸ್ ಈಕ್ವಲ್ ಟು 2 ಆಗಿದೆ. ಇನ್ನ ಐ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಬಿ. ಸೊ ಬಿ ಗೆ ಏನ್ ಮಾಡೋಣ? ಎನಿ ಆಫ್ ದಿ ಒನ್ ಈಕ್ವೇಶನ್ ಸಬ್ಸ್ಟಿಟ್ಯೂಟಿಂಗ್ ಇನ್ 2a ಪ್ಲಸ್ ಬಿ ಇಸ್ ಈಕ್ವಲ್ ಟು 5 ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ದೆ ಆದ್ರೆ ಸೊ 2 ಇಂಟು ಎ ನ ಬೆಲೆ again 2 plus b is equal to 5. So which implies that b is equal to 5 minus 4, which implies that b is equal to 1. So these are the required solution for the value a and b ಅಂತ ಹೇಳ್ಬೋದು. ಸೊ a ಮತ್ತೆ b ನ ಬೆಲೆ ನಮಗೆ ಸಿಕ್ಕಿರುವಂತದ್ದು a is equal to 2 ಮತ್ತೆ b is equal to 1. ಸೊ ಈ ರೀತಿಯಾಗಿ ಕಂಟಿನ್ಯೂಟಿ ಪ್ರಾಬ್ಲಮ್ ಮಾಡಿದಾಗ ಅವ್ರು ಕೊಟ್ಟಿರುವಂತ ಕಂಡೀಷನ್ ಮೇಲೆ ನಾವೇನ್ ಮಾಡ್ತೀರಿ? ಅದು ಎ ಮತ್ತೆ ಬಿ ಬೆಲೆನ ಕಂಡುಹಿಡಿತೀವಿ. ಸೊ ದೀಸ್ ಆರ್ ದ ಟೂ ಪ್ರಾಬ್ಲಮ್ಸ್. ಸೊ ಇನ್ನ ಒಂದು ಪ್ರಾಬ್ಲಮ್ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಕೆ ಎಕ್ಸ್ ಸ್ಕ್ವೇರ್ ಅಂತ ಒಂದು ಕೊಡ್ತಾರೆ. ಸೊ ಅದು ಕೂಡ ಹೇಳ್ಬಿಡ್ತೀನಿ. ಕೆ ಎಕ್ಸ್ ಸ್ಕ್ವೇರ್ ನ ಪ್ರಾಬ್ಲಮ್ ಈ ತರ ಇರುತ್ತೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ ಕೆ ಎಕ್ಸ್ ಸ್ಕ್ವೇರ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಅಗೇನ್ 3 ಇಫ್ ಎಕ್ಸ್ ಗ್ರೇಟರ್ ದೆನ್ 2 is continuous at x is equal to 2, then find the value of k. It is very simple problem. ಡೈರೆಕ್ಟ್ ಆಗಿ ಬರ್ಕೊಬಹುದು. ಕೆ ಎಕ್ಸ್ ಸ್ಕ್ವಯರ್ ಲಿಮಿಟ್ ಅಟ್ ಎಕ್ಸ್ ಟೆನ್ಸ್ ಟು ಇಲ್ಲಿ ಎಲ್ ಎಚ್ ಎಲ್ ಆಗಿರೋದ್ರಿಂದ 2 ಮೈನಸ್ ಆರ್ ಎಚ್ ಎಲ್ ವ್ಯಾಲ್ಯೂ ಆಲ್ರೆಡಿ 3 ಬರ್ಕೋತೀನಿ. ಸೊ ಎಕ್ಸ್ ಜಾಗದಲ್ಲಿ 2 ಹಾಕೋತೀನಿ. ಸೊ 2 ಸ್ಕ್ವಯರ್ ಇಸ್ ಈಕ್ವಲ್ ಟು 3 ಆಯ್ತು, ವಿಚ್ ಇಂಪ್ಲೈಸ್ ದಟ್ 4k ಇಸ್ ಈಕ್ವಲ್ ಟು 3 ಆಗುತ್ತೆ, ವಿಚ್ ಇಂಪ್ಲೈಸ್ ದಟ್ k ಇಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 4. ಸೊ ನಿಮ್ಗೆಲ್ಲ ಅನ್ಸಿರುತ್ತೆ. ಸೊ ಏನಿದು ನಮ್ಗೆ ಸಿಕ್ಕಿರುವಂತಹ ಸೊಲ್ಯೂಷನ್ ಇಷ್ಟೇನಾ ಅಂತ? ಇಟ್ ಇಸ್ ವೆರಿ ಸಿಂಪಲ್. ನಮಗಿರುವಂತದ್ದು ಕೆ ಎಕ್ಸ್ ಸ್ಕ್ವೇರ್ ಮತ್ತೆ 3. ಎಲ್ ಎಚ್ ಎಲ್ ಗೆ ಈ ಟರ್ಮ್ ನ ಯೂಸ್ ಮಾಡ್ತೀನಿ, ಆರ್ ಎಚ್ ಎಲ್ ಗೆ ಇದನ್ನ ಯೂಸ್ ಮಾಡ್ತೀನಿ. ಆಲ್ರೆಡಿ ಕಾನ್ಸ್ಟೆಂಟ್ ಆಗಿರೋದ್ರಿಂದ ಆರ್ ಎಚ್ ಎಲ್ ಬೇಕಾಗಿಲ್ಲ. ಬಟ್ ಇದ್ರ ಮಿಡ್ಲ್ ಅಲ್ಲಿ ಬರೆಯುವಂತ ಸ್ಟೇಟ್ಮೆಂಟ್ಸ್ ನ ನೀವು ಬರೆಯೋದು ಒಳ್ಳೇದು. ಸೊ ವಿಚ್ ಆರ್ ದ ಸ್ಟೇಟ್ಮೆಂಟ್ಸ್ ಇನ್ ದ ಮಿಡಲ್ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಸಿನ್ಸ್ ದ ಫಂಕ್ಷನ್ f of x is continuous, right? X is equal to 2. So e value ಇರೋದ್ರಿಂದ so the function is continuous, that's why we got the value of k as 3/4. ಸೊ ಇಲ್ಲಿಗೆ ಇರುವಂತಹ ಮ್ಯಾಕ್ಸಿಮಮ್ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲ ವ್ಯಾಲ್ಯೂ ಆಫ್ ಕೆ ನ ನಾವು ಮುಗಿಸಿದ್ರಿ. ಸೊ ದಿಸ್ ಇಸ್ ದ ಕಂಟಿನ್ಯೂಟಿ ಪ್ರಾಬ್ಲಮ್. ಓಕೆ, ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಎಕ್ಸಾಮ್ಗೆ ತುಂಬಾ ಯೂಸ್ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಒನ್.